ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾರಾಜ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತೊಂದು ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ಅಂದ್ಕೊಂಡಿನಿ. ಅದೇನಂತ ನೋಡೋಣ ಬರ್ರಿ. ಇಲ್ಲಿ ನಾನು ಮಸಾಲೆ ಕುಟ್ಟು ಕಲ್ಲು ತೊಗೊಂಡಿನಿ. ಇದಕ್ಕೆ ನಾವು ಮೊದಲು 7-8 ಮೆಣಸ್ಕಾಳು ತೊಗೊಂಡಿನಿ. ಕರಿಮೆಣಸ್ಕಾಳು ಅಂತಿದ್ದು ಇದನ್ನು ಹಾಕ್ಕೊಳ್ಳೋಣ. ಮತ್ತು ಅರ್ಧ ಇಂಚ್ ಆಗುವಷ್ಟು ಒಣ ಶುಂಠಿ ತೊಗೊಂಡಿನಿ, ಇದನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಪೂರ್ತಿ ಸಣ್ಣಗೆ ಕುಟ್ಕೊಬೇಕು, ಪೌಡ್ರ್ ಥರ ಆಗಬೇಕಿದು. ಮೆಣಸ್ಕಾಳು ಮತ್ತು ಶುಂಠಿ ಈ ರೀತಿ ಸಣ್ಣಗೆ ಕುಟ್ಕೋಬೇಕಿದನ್ನು. ಈಗ ಇದನ್ನು ಒಂದು ಬೌಲೊಳಗೆ ಹಾಕ್ಕೊಳ್ಳೋಣ. ಇದು ನೋಡ್ರಿ, 1 ಟೀ ಸ್ಪೂನ್ ಆಗುವಷ್ಟು ಸೋಪ್ ತೊಗೊಳತ್ತೀನಿ. ಬಡೆ ಸೋಪ್ ಐತಿದ್ದು. ಇದನ್ನು ನಾವು ಕುಟ್ಕೋಬೇಕು ಕಲ್ಲೊಳಗೆ. ಪೂರ್ತಿ ಸಣ್ಣಗೆ ಕುಟ್ಕೋಬೇಕು ಇದನ್ನು ಪೌಡ್ರ್ ಥರ ಆಗಬೇಕು. ನೋಡ್ರಿ, ಬಡೆ ಸೊಪ್ಪು ಈ ರೀತಿ ಪುಡಿಯಾಗಿ ಕುಟ್ಕೊಂಡಿನಿ. ಇದು ಬಡೆ ಸೊಪ್ಪು ಪೌಡ್ರ್ ಐತಿಲ್ಲ, ಇದನ್ನು ಶುಂಠಿ ಪೌಡ್ರ್ ಒಳಗೆ ಹಾಕೊಳ್ಳೋಣ. ಇದು ನೋಡ್ರಿ, ಬೆಲ್ಲ ತೊಗೊಂಡಿನಿ. ಬೆಲ್ಲ ಭಾಳ ಮೆತ್ತಗಿರಬೇಕು, ಈ ರೀತಿ ಮಾಡ್ಕೋಬೇಕು ಬೆಲ್ಲ. ಈಗ ಇದಕ್ಕೆ 1 ಕಪ್ ಆಗುವಷ್ಟು ಒಣ ಕೊಬ್ಬರಿ ತುರಿ ಐತಿದು. ಒಣ ಕೊಬ್ಬರಿನ ತುರ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಳ್ಳೋಣ. ಮತ್ತು ಅಗಳೆ ಕುಟ್ಟಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕ್ಕೊಳ್ಳೋಣ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ. ಇದು ನೋಡ್ರಿ, ನಮ್ಮ ಹೂರಣ ಈಗ ರೆಡಿ ಆಗೈತಿ. ಈಗ ನಾವು ಹಿಟ್ಟನ್ನ ನಾದ್ಕೊಳ್ಳೋಣ. ಇದಕ್ಕೆ ಈಗ 1 ಬಟ್ಲಾಗುವಷ್ಟು ಗೋಧಿ ಹಿಟ್ಟು ತೊಗೊಂಡಿನಿ, ಇದನ್ನು ಚಾಳಿಸ್ಕೊಳ್ಳೋಣ. ಈಗ ಇದಕ್ಕೆ ಉಪ್ಪು ಹಾಕ್ಕೊಳತ್ತೀನಿ. ಈಗ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ನೀರು ಹಾಕ್ಕೊಂತ ನಾದ್ಕೊಳ್ಳೋಣ ಇದನ್ನು. ಚಪಾತಿ ಹಿಟ್ಟಿಗೆ ಯಾವ ಥರ ನಾದ್ತೀವಲ್ಲ ಹಿಟ್ಟು, ಆ ರೀತಿ ನಾದ್ಕೋಬೇಕು ಇದನ್ನು. ಈಗ ನಮ್ಮ ಹಿಟ್ಟು ರೆಡಿ ಆಗೈತಿ. ಇದನ್ನು ಒಂದು 5 ನಿಮಿಷ 10 ನಿಮಿಷ ಹೀಗೆ ಇಡೋನು. ನೆನಿಬೇಕದು ಸ್ವಲ್ಪ. ಒಂದು 5-10 ನಿಮಿಷ ನೆನೆಯೋಕೆ ಬಿಟ್ಬಿಡೋನು ಇದನ್ನು. ಈಗ ನೋಡ್ರಿ, ಹಿಟ್ಟು ನೆಂದೈತಿ. ಒಂದು 10 ನಿಮಿಷ ನೆನೆಸ್ಕೊಂಡು ಇಟ್ಕೊಂಡಿದ್ದೆ, ಹಿಟ್ಟು ನೆಂದೈತಿ. ಈಗ ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಣ, ಇಲ್ಲಾಂದ್ರೆ ಕೈಗೆ ಹತ್ಕೊಂಡ್ಬಿಡ್ತೈತಿ ಹಿಟ್ಟು. ಎಣ್ಣೆ ಹಚ್ಕೊಂಡು ಈ ರೀತಿ ಮಿದ್ಕೊಳ್ಳೋಣ ಹಿಟ್ಟು. ಭಾಳ ಗಟ್ಟಿ ನಾದ್ಕೋಬಾರ್ದಿದು, ಸ್ವಲ್ಪ ಸಾಫ್ಟ್ ಇರಬೇಕು ಹಿಟ್ಟು. ಈ ರೀತಿ ನೋಡ್ರಿ, ಈ ರೀತಿ ಸಾಫ್ಟ್ ಇರಬೇಕು. ಇಲ್ಲಿ ಚಪಾತಿ ಮಣಿ ತೊಗೊಂಡಿನಿ. ಈಗ ಈ ರೀತಿ ಉಳ್ಳಿ ಮಾಡ್ಕೊಳ್ಳೋಣ. ಇದನ್ನು ಎಣ್ಣೆ ಹಚ್ಕೊಂಡು ಲಟ್ಟಿಸ್ಕೋಬೇಕು.
ನೋಡ್ರಿ ಈ ರೀತಿ ಲಟ್ಟಿಸ್ಕೋಬೇಕು ಇದನ್ನು. ಈಗ ಇದನ್ನು ಮಡ್ಚ್ಕೊಳ್ಳೋಣ ಈ ರೀತಿ. ನೋಡ್ರಿ ಈ ರೀತಿ ಮಡ್ಚ್ಕೋಬೇಕು ಇದನ್ನು. ಭಾಳ ದಿಪ್ಪ ಮಾಡ್ಕೋಬಾರ್ದು, ಇದನ್ನು ತೆಳುವಾಗಿ ಮಾಡ್ಕೋಬೇಕು. ಈಗ ಇದ್ರೊಳಗೆ ಹೂರಣ ತುಂಬ್ಕೊಳ್ಳೋಣ. ಈ ರೀತಿ ಮಾಡ್ಕೋಬೇಕು ನೋಡ್ರಿ ಇದನ್ನು. ಸಮೋಸ ಥರ ಮಾಡ್ಕೋಬೇಕು ಇದನ್ನು. ಪೂರ್ತಿ ಈ ರೀತಿ ಪ್ರೆಸ್ ಮಾಡ್ಕೋಬೇಕು, ಒತ್ಕೋಬೇಕು ಈ ರೀತಿ. ಇಲ್ಲಾಂದ್ರೆ ಹೂರಣ ಎಲ್ಲ ಹೊರಗೆ ಬರ್ತೈತಿ. ಇದು ನೋಡ್ರಿ ನಮ್ಮ ಕಡುಬು ರೆಡಿ ಆಗೈತಿ. ಇದು ನೋಡ್ರಿ, ಇದು ಕಡುಬು ಬೇಯಿಸ್ಕೊಳಕ್ಕೆ ರೆಡಿ ಆಗೈತಿ. ಇದನ್ನು ಒಂದು ಪ್ಲೇಟ್ ಒಳಗೆ ಇಟ್ಕೊಂಡಿನಿ. ಹಂಚಿನೂ ತೆಳುವಾಗಿ ಲಟ್ಟಿಸ್ಕೋಬೇಕು. ಇದು ನೋಡ್ರಿ ನಮ್ಮ ಕಡುಬು ಈ ರೀತಿ ಮಾಡಿಟ್ಕೊಂಡಿನಿ. ಇದನ್ನು ನಾವು ಬೇಯಿಸ್ಕೋಬೇಕು. ಈಗ ಇಲ್ಲಿ ಇಡ್ಲಿ ಪ್ಲೇಟ್ ತೊಗೊಂಡಿನಿ. ಇದಕ್ಕೆ ಎಣ್ಣೆ ಹಚ್ಕೊಳ್ಳೋಣ. ಇಲ್ಲಾಂದ್ರೆ ಕಡುಬು ಹತ್ಕೊತಾವು. ಇದಕ್ಕೆ ಎಣ್ಣೆ ಹಚ್ಕೊಂಡು ಇದ್ರೊಳಗೆ ಕಡುಬು ಇಟ್ಕೊಳ್ಳೋಣ. ಈಗ ಇವನ್ನ ಒಂದು 10ರಿಂದ 15 ನಿಮಿಷ ಬೇಯಿಸ್ಕೋಬೇಕು. ಈಗ ನೋಡ್ರಿ, ಇಡ್ಲಿದು ಪಾತ್ರೆ ತೊಗೊಂಡಿನಿ. ಇದ್ರೊಳಗೆ 3 ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿನಿ. ಈಗ ಗ್ಯಾಸ್ ಹಚ್ಕೊಳ್ಳೋಣ. ಗ್ಯಾಸ್ ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೋಬೇಕು.
ಈಗ ನೋಡ್ರಿ ಇಡ್ಲಿ ಪ್ಲೇಟ್ ಇದ್ರೊಳಗೆ ಇಟ್ಕೊಳತ್ತೀನಿ. ಇದ್ರದ್ದು ಮುಚ್ಚಳ ಮುಚ್ಚುನು. ಈಗ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಈಗ 10 ನಿಮಿಷ ಆಗೈತಿ, ಗ್ಯಾಸ್ ಬಂದ್ ಮಾಡೋನು. ನೋಡ್ರಿ ನಮ್ಮ ಕಡುಬು ರೆಡಿ ಆಗ್ಯಾವ. ಇದು ನೋಡ್ರಿ ನಮ್ಮ ಬಿಸಿ ಬಿಸಿ ಬೆಲ್ಲದ ಕಡುಬು ರೆಡಿ ಆಗ್ಯಾವು. ಇದು ನೋಡ್ರಿ ನಮ್ಮ ಬಿಸಿ ಬಿಸಿ ಬೆಲ್ಲದ ಕಡುಬು ರೆಡಿ ಆಗ್ಯಾವು. ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ಭಾಳ ರುಚಿಯಾಗಿರುತ್ತೆ ಮತ್ತು ಇದು ಭಾಳ ಹೆಲ್ದಿಯಾಗೂ ಇರುತ್ತೆ. ಇದು ನೋಡ್ರಿ ಇದ್ರೊಳಗೆ ಪಾಕ ಯಾವ ರೀತಿ ಬರಬೇಕಂತ. ನೋಡಿದ್ರಲ್ಲ ಹೆಲ್ದಿಯಾಗಿರೋ ಬೆಲ್ಲದ ಕಡುಬನ್ನು ಯಾವ ರೀತಿ ಮಾಡೋದಂತೇಳಿ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡ್ತೀರಿ ಅಂತ ಅನ್ಕೋತೀನಿ. ಐ ಹೋಪ್ ನಿಮ್ಗೆ ಈ ರೆಸಿಪಿ ಇಷ್ಟ ಆಗೈತಿ ಅಂತ ಅನ್ಕೋತೀನಿ. ಈಗ ಮಳೆಗಾಲ ಆಗಿರೋದ್ರಿಂದ ಹೆಚ್ಚಾಗಿ ಎಲ್ಲರಿಗೂ ಕೆಮ್ಮು ನೆಗಡಿ ಇರುತ್ತೆ. ಅಂಥವ್ರು ಇದನ್ನು ಮಾಡ್ಕೊಂಡು ತಿಂದ್ರೆ ಗಂಟ್ಲಿಗೆ ಒಂದು ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ ಮತ್ತು ಕೆಮ್ಮು ಕಡಿಮೆ ಆಗ್ತೈತಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡೋದು ಮರಿಬೇಡ್ರಿ ಅಂತ. ಹಂಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.